ಹಲೋ ಮಕ್ಳೇ, ಹೇಗಿದ್ದೀರಾ? ಚೆನ್ನಾಗಿದ್ದೀರಾ? ಹೇಗಿತ್ತು ನಿಮ್ ದಿನ? ಸೈನ್ಸ್ ಸೆಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿತ್ತಲ್ಲ? ಆಲ್ ರೈಟ್. ಇವತ್ತು ನಾವೇನ್ ನೋಡ್ತೀವಿ ಗೊತ್ತಾ? ಸ್ಪೋಕನ್ ಇಂಗ್ಲಿಷ್ ಕ್ಲಾಸ್ ಅಂತ ಹೇಳಿದೀವಿ. ಅಂದ್ರೆ ಏನ್ ಮಾಡ್ತೀರಾ ಮ್ಯಾಮ್? ನಮ್ಮನ್ನ ಮಾತಾಡ್ಸ್ತೀರಾ? ನಮ್ಗೆ ಆಲ್ರೆಡಿ ಬರುತ್ತೆ ಮಾತಾಡೋದಿಕ್ಕೆ. ಹೌದು, ನಿಮ್ಮೆಲ್ಲರಿಗೂ ಬರುತ್ತೆ, ತುಂಬಾ ಚೆನ್ನಾಗೇ ಮಾತಾಡ್ತೀರಾ. ಆದ್ರೆ ನಿಮ್ಮಲ್ಲಿ ಸ್ವಲ್ಪ ಸ್ವಲ್ಪ ಇರೋ ಹೆಸಿಟೇಷನ್ ಆಗಿರ್ಲಿ, ಆ ಭಯ ನಿಮ್ಮನ್ನ ಸರಳವಾಗಿ ಮಾತಾಡೋದಕ್ಕೆ ಸ್ಟಾಪ್ ಮಾಡತ್ತೆ ಅಲ್ವಾ? ಆ ಭಯನ ನಾವು ಮೊದ್ಲು ಎತ್ಬಿಡೋಣ. Because we all can speak confidently very well as well. But this fear or the hesitation that we have within us, ನಮ್ಮಲ್ಲಿರೋ ಭಯನೋ, ನಮ್ಮಲ್ಲಿರೋ ಆ ಹೆಸಿಟೇಷನು ನಾವು ಚೆನ್ನಾಗಿ ಮಾತಾಡಿದ್ರೆ ಅದನ್ನು ಅಬ್ಸ್ಟ್ರಕ್ಟ್ ಮಾಡುತ್ತೆ. ಅಂದ್ರೆ ಯಾರಾದ್ರೂ ಏನಾದ್ರು ಹೇಳ್ಬಿಡ್ತಾರೋ ಬಿಟ್ರೆ ನಾನು ಏನ್ ಮಾಡೋದು ಅದಂದ್ರೆ, ಆದ್ರೆ ಆತರ ಆಗ್ಲಿ ಪರವಾಗಿಲ್ಲ ಅಲ್ವಾ? ಯಾವ್ದೇ ಒಂದು ವಿಷಯ ಕಲಿಬೇಕಾಗಿದ್ರು ತಪ್ಪು ಮಾಡಿನೇ ಆ ವಿಷಯ ಕಲ್ಕೊಂಡ್ರೆ ಚೆನ್ನಾಗಿ ನಮ್ಮ ಮನ್ಸಲ್ಲಿರತ್ತೆ. ಮುಂದಿನ ಸತಿ ನಾವ್ ಆ ತಪ್ಪನ್ನ ಮಾಡೋದಿಲ್ಲ. ಇವಾಗ ನೀವು ಸಣ್ಣ ಪುಟ್ಟ ಇದ್ರಿ ಅಲ್ವಾ? ಮಗುವಾಗಿರುವಾಗ್ಲೇ ನೀವು ಎದ್ದೇಳ್ ನಡ್ಕೊಂಡ್ಬಿಟ್ರ? ಇಲ್ಲ ಅಲ್ಲ. ಸ್ವಲ್ಪ ಸ್ವಲ್ಪ ಸಣ್ಣ ಪುಟ್ಟ ಹೆಜ್ಜೆ ಇಟ್ರಿ, ಅದಾದ್ಮೇಲೆ ನಡಿಯಕ್ ಶುರು ಮಾಡಿದ್ರಿ ಅಲ್ವಾ? ಆಮೇಲೆ ಅಮ್ಮ, ಅವ್ವ, ಅಪ್ಪ ಎಲ್ಲ ಹೇಳಿದ್ರಿ. ಅದಾದ್ಮೇಲೆನೆ ನನ್ ಕೊಡು, ಬೇಕು ಅದೆಲ್ಲ ಹೇಳಕ್ ಶುರು ಮಾಡಿದ್ವಿ. ನೀವೇನ್ ಫಸ್ಟೇ ಸೆಂಟೆನ್ಸ್ ನ ಮಾತಾಡಕ್ ಶುರು ಮಾಡಿದ್ರಾ? ಅಲ್ಲ. ಅದೇ ತರಾನೇ ಇಂಗ್ಲಿಷು. ಮಾತಾಡ್ತಾ ಮಾತಾಡ್ತಾ ನಾವು ಈಸಿಯಾಗಿ ಮಾತಾಡ್ಬಿಡ್ಬೋದು. ನಮ್ಮಲ್ಲಿರೋ ಆ ಹೆಸಿಟೇಷನ್ ಮುಂದೆ ಇರ್ಬಾರ್ದು, ಆಯ್ತಾ? ಪ್ಲೀಸ್ ರಿಮೂವ್ ದಿಸ್ ಹೆಸಿಟೇಷನ್ ವಿತ್ ಇನ್ ಯು. ಓಕೆ? ಸಣ್ಣ ಪುಟ್ಟ ಥಾಟು, ಒಂದ್ ನಿಮಿಷ ನಾನು ಸ್ಕ್ರೀನ್ ಅನ್ನ ಶೇರ್ ಮಾಡ್ಕೊಳ್ತೀನಿ. ಐ ಹೋಪ್ ಮೈ ಸ್ಕ್ರೀನ್ ಇಸ್ ವಿಸಿಬಲ್. ಸ್ಕ್ರೀನ್ ಕಾಣಿಸ್ತಿದ್ಯಾ? ಕಾಣಿಸ್ತಿದ್ರೆ ಅನ್ಮ್ಯೂಟ್ ಮಾಡಿ ಹೇಳ್ಬೋದು, ಇಲ್ಲಾಂದ್ರೆ ಚಾಟ್ ಬಾಕ್ಸ್ ಅಲ್ಲೂ ಹೇಳ್ಬೋದು. ಆಯ್ತಾ ಮಕ್ಳೇ? ಬಿ ಅ ಸ್ಟಾರ್ ಲರ್ನರ್. ಲರ್ನಿಂಗ್ ಇಸ್ ಫನ್. ಬಿ ಕ್ಯೂರಿಯಸ್ ಅಂಡ್ ರೀಚ್ ಹೈ. ಯಾವಾಗ್ಲೂ ನಾವ್ ಯಾವ್ದೋ ಒಂದ್ ವಿಷಯವನ್ನ ತಿಳ್ಕೊಬೇಕು, ಅದ್ ಏನಂತ ನಮ್ಗೆ ಗೊತ್ತಾಗ್ಬೇಕು ಅನ್ನೋ ಆ ಭರವಸೆ, ಆ ಆಸೆ ನಮ್ಮಲ್ಲಿ ಇದ್ದೇ ಇರ್ಬೇಕು. ಅದಿತ್ತಂದ್ರೆ ನಾವು ಒಂದ್ ವಿಷಯವನ್ನ, ಇಲ್ಲಾಂದ್ರೆ ಹೊಸದಾಗಿರೋ ಯಾವ್ದೋ ಒಂದನ್ನ ನಾವು ಕಲಿತಾನೆ ಇರ್ತೀವಿ. ನಮ್ಗೆ ಅದ್ ತಿಳ್ಕೊಳಕ್ ಇಷ್ಟನೇ ಇಲ್ಲ ಅಂದ್ರೆ ನೀವ್ ಅದ್ ಮುಂದೆ ಹೋಗ್ತೀರಾ? ಇಲ್ಲ ಅಲ್ವಾ? ಯಾವಾಗ್ಲೂ ಒಂದ್ ವಿಷಯನ ತಿಳ್ಕೊಬೇಕು, ಕಲ್ತ್ಕೋಬೇಕು. ಅದು ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂ ಅಂತಾನೆ ಅಲ್ಲ, ಯಾವ್ದೇ ಇರ್ಲಿ. ಮನೇಲಿರೋ ವಸ್ತುಗಳಾಗಿರ್ಬೋದು, ಮನೇಲಿ ನಡೆಯೋ ಕೆಲ್ಸವಾಗಿರ್ಬೋದು, ನಿಮ್ಗೂ ಗೊತ್ತಿರ್ಬೇಕಲ್ಲ. ಅಮ್ಮಗೂ ಅಪ್ಪಗೂ ಮಾತಾಡೇ ಗೊತ್ತಿರ್ಬೇಕಂತ ಏನಿಲ್ಲ ಅಲ್ವಾ? ಯು ಕ್ಯಾನ್ ಆಲ್ಸೋ ಹೆಲ್ಪ್ ದೆಮ್, ಯು ಕ್ಯಾನ್ ಆಲ್ಸೋ ಲರ್ನ್ ವಾಟ್ ದೇ ಆರ್ ಡೂಯಿಂಗ್. ಎಸ್, ಲರ್ನಿಂಗ್ ಇಸ್ ಫನ್. ಯಾವ್ದೇ ಒಂದು ವಿಷಯ ಮಾಡಿದ್ರು ಅದನ್ನ ಸಂತೋಷವಾಗಿ ಮಾಡ್ಬೇಕು. ಇಟ್ ಇಸ್ ಫನ್ ಫೀಲ್ಡ್ ಅಂತ ನೀವೇ ಅದನ್ನ ಮೊದಲು ನಂಬೇಕು. ಬಿ ಕ್ಯೂರಿಯಸ್ ಅಂಡ್ ರೀಚ್ ಹೈ. ಇದೆಲ್ಲ ಇತ್ತಂದ್ರೆ ಖಂಡಿತ ನೀವು ಗ್ರೇಟ್ ಹೈಟ್ಸ್ ನ ರೀಚ್ ಮಾಡ್ತೀರಾ. ಕಲಿಯುವುದು ತುಂಬಾ ಖುಷಿಯ ವಿಷಯ. ಕುತೂಹಲದಿಂದರಿ ಮತ್ತು ಮುಂದೆ ಸಾಗಿ. ಅಬ್ದುಲ್ ಕಲಾಂ ಅವ್ರು ಏನಂತಾರೆ ಗೊತ್ತಾ? ಎಜುಕೇಶನ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಟು ಚೇಂಜ್ ದ ವರ್ಲ್ಡ್. ನಾವು ಓದಿರ್ಬೇಕು. ಆ ಓದಿದ್ರೆ ಮಾತ್ರ ಈ ದೇಶದಲ್ಲಿ ನಾವ್ ಏನೇ ಬೇಕಾಗಿದ್ರು ಅದನ್ನ ನಾವು ಸಾಧಿಸ್ಬೋದು. ಜಗತ್ತನ್ನು ಬದಲಾಯಿಸಲು ಶಿಕ್ಷಣವೇ ಅತ್ಯಂತ ಶಕ್ತಿಯುತವಾದ ಆಯುಧ. ಇದೇ ಅವ್ರು ಹೇಳ್ತಿರೋದು ಇಂಗ್ಲಿಷ್ ಅಲ್ಲಿ. ಸೊ ಎಜುಕೇಶನ್ ಇಸ್ ಮೋಸ್ಟ್ ಪವರ್ಫುಲ್ ವೆಪನ್. ನಮ್ಮಲ್ಲಿ ಟ್ಯಾಲೆಂಟ್ ಇರ್ಬೋದು, ಎಲ್ಲ ಸರಿನೇ. ಒಬ್ಬೊಬ್ರಿಗೂ ಒಂದೊಂದು ಟ್ಯಾಲೆಂಟ್. ಆದ್ರೆ ಆ ಟ್ಯಾಲೆಂಟ್ ಅನ್ನು ನಾವು ಬೆಳೆಸ್ಬೇಕು. ಅದಕ್ಕೂ ಟೈಮ್ ಸ್ಪೆಂಡ್ ಮಾಡ್ಬೇಕು. ಇದಕ್ಕಿಂತ ಹೆಚ್ಚಾಗಿ ಎಜುಕೇಶನ್, ದಟ್ ಇಸ್ ಅಟ್ಮೋಸ್ಟ್ ಇಂಪಾರ್ಟೆಂಟ್ ಅಂಡ್ ಇಟ್ ಇಸ್ ದ ಮೋಸ್ಟ್ ಪವರ್ಫುಲ್ ವೆಪನ್ ಟು ಚೇಂಜ್ ದಿ ವರ್ಲ್ಡ್. ಈ ಜಗತ್ತನ್ನೇ ಬದಲಾಯಿಸಲು ಈ ಒಂದು ಆಯುಧ ಸಾಕು ಅಲ್ವಾ? ಜಗತ್ತನ್ನು ಬದಲಾಯಿಸಲು ಶಿಕ್ಷಣವೇ ಅತ್ಯಂತ ಶಕ್ತಿಯುತವಾದ ಆಯುಧ ಅಂತ ಅವ್ರು ಹೇಳ್ತಿದ್ದಾರೆ. ಇಟ್ಸ್ ಅ ಸ್ಲೋ ಪ್ರಾಸೆಸ್. ವಿ ವಿಲ್ ಕೀಪ್ ಸ್ಮಾಲ್ ಸ್ಟೆಪ್ಸ್ ಈಚ್ ಡೇ. We will definitely progress and we will reach great heights. No one can deny that fact. Yes, ಆದ್ರೆ ನೀವೆಲ್ಲರೂ ನನ್ಗೆ ಸೇರಿ ಒಂದೇ ಸಮಯದಲ್ಲಿ ಉತ್ತರ ಹೇಳ್ಬೇಕು. ನಾವೆಲ್ಲರೂ ಆ ಭಯ ಇಲ್ಲದೆ ಮಾತಾಡ್ತೀವಿ.
ಇಂಟ್ರಾಕ್ಟ್ ಮಾಡ್ತೀವಿ ಇದೆಲ್ಲ ನೀವು ಹೇಳಿದ್ರೆ ಈ ಸೆಷನ್ ತುಂಬಾ ಇಂಟ್ರೆಸ್ಟಿಂಗ್ ಆಗಿರತ್ತೆ. ನಾನೊಬ್ಳೆ ಮಾತಾಡ್ತಾನೆ ಇದೆ ಅದು ಚೆನ್ನಾಗಿರಲ್ಲ ಅಲ್ವಾ? ನೀವು ಇಂಟರಾಕ್ಟ್ ಮಾಡಿದ್ರೆ ನಿಮ್ಮಲ್ಲಿರೋ ವಿಷಯವನ್ನ ನಾನು ತಿಳ್ಕೊಳ್ತೀನಿ, ನೀವು ಮಾತಾಡಿ ಕಲ್ತ್ಕೊಬಹುದು. ಹೌದಾ? ಒಪ್ಕೊಳ್ತೀರಾ? ಆಯ್ತು. ಇವತ್ತಿನ ಸೆಷನ್ ಅಲ್ಲಿ ನಾವೇನ್ ಮಾಡ್ತೀವಪ್ಪ ಅಂದ್ರೆ, ಒಂದೇ ದಿನಾನೇ ನಾನು ಗ್ರಾಮರು ಅವೆಲ್ಲ ನಾನು ಏನ್ ಮಾಡಲ್ಲ. ಇವತ್ತು ಫನ್ ಫಿಲ್ ಡೇ. ನಮ್ಗೆ ನಮ್ ಸುತ್ತಮುತ್ತ ಇರೋ ಜಾಗಗಳಾಗಿರ್ಲಿ, ಆ ವಸ್ತುಗಳಾಗಿರ್ಲಿ, ಅದೆಲ್ಲ ನಿಮ್ಗೆ ಎಷ್ಟು ಪರಿಚಯವಾಗಿದೆ, ಅದೆಲ್ಲ ನೀವು ಐಡೆಂಟಿಫೈ ಮಾಡಕ್ಕಾಗತ್ತಾ, ಇಂಗ್ಲಿಷ್ ವರ್ಡ್ನ ಅದನ್ನ ಹೇಳಕ್ಕಾಗತ್ತಾ ಅಂತ ನೋಡ್ತೀನಿ. ಆಯ್ತಾ? ಸಾಮಾನ್ಯವಾಗಿ ದಿನಾನು ನಾವು ಉಪಯೋಗಿಸೋದೆ. ಆದ್ರೆ ನೀವು ಎಷ್ಟು ಅದನ್ನ ನೆನಪಲ್ಲಿ ಇಟ್ಕೊಂಡಿದ್ದೀರಾ, ಸ್ಪೆಲ್ಲಿಂಗ್ ಎಲ್ಲ ನಿಮ್ಗೆ ಎಷ್ಟು ಗೊತ್ತಾಗಿದೆ ಅನ್ನೋದನ್ನ ನಾನು ಚೆಕ್ ಮಾಡ್ತೀನಿ ಅಷ್ಟೇ. ನೀವೇ ಹೇಳ್ಬೋದು, ನಾನು ಇಲ್ಲಿ ಆನ್ಸರ್ನ ಬರಿತೀನಿ. ಆಯ್ತಾ? ಬಟ್ ಇಟ್ ಇಸ್ ಗೋಯಿಂಗ್ ಟು ಬಿ ವೆರಿ ಇಂಟರಾಕ್ಟಿವ್ ಅಂಡ್ ಫನ್ ಫಿಲ್ಡ್. ಓಕೆ? ಇವಾಗ ಒಂದು ವಿಷಯದ ಪಿಕ್ಚರ್ನ ಕೊಟ್ಬಿಟ್ಟು ಇದು ಏನಪ್ಪಾ ಅಂತ ನಾನು ಕೇಳೋದಿಲ್ಲ. ಅಷ್ಟೇನ್ ನಾನು ಡೈರೆಕ್ಟ್ ಆಗಿ ಕೇಳಲ್ಲ. ಒಂದು ಗೇಮ್ ತರ ನಾನು ಮಾಡ್ತೀನಿ. ಅದು ಒಂದು ಹಿಂಟ್ ವರ್ಡ್ ತರ ಇರತ್ತೆ. ಆ ಹಿಂಟ್ ವರ್ಡ್ ನ ಇಟ್ಕೊಂಡು ನೀವು ಕಂಡುಹಿಡಿತೀರಾ ಅಂತ ನಾವು ನೋಡೋಣ. ಓಕೆ? ಫಸ್ಟ್ ಇಟ್ಸ್ ಗೋಯಿಂಗ್ ಟು ಬಿ ದಿ ಪ್ಲೇಸಸ್ ದಟ್ ವಿ ಆರ್ ಸರೌಂಡೆಡ್ ವಿತ್. ನಾವು ಇವಾಗ ಶಾಲೆಗೆ ಹೋಗ್ತೀವಲ್ವಾ, ಬೆಳಗ್ಗೆ ಶಾಲೆಗೆ ಹೋಗೋ ದಾರಿಯಲ್ಲಿ ಎಷ್ಟೋ ವಿಷಯಗಳು, ಎಷ್ಟೋ ಜಾಗಗಳನ್ನ ನಾವು ನೋಡ್ತೀವಿ. ಸುತ್ತಮುತ್ತ ಏನೆಲ್ಲಾನೋ ನಾವು ನೋಡ್ತೀವಲ್ವಾ? ಅದ್ ಯಾವ್ದೆಲ್ಲ ನೋಡ್ತೀರಾ ಹೇಳಕ್ಕಾಗತ್ತಾ? ನಿಮ್ ನೀವು ಮನೆಯಿಂದ ಸ್ಕೂಲ್ ಹೋಗೋ ದಾರಿಯಲ್ಲಿ ಏನೆಲ್ಲ ನೋಡ್ತೀರಾ? ಒಬ್ಬೊಬ್ಬರಾಗಿ ಹೇಳಿ ನೋಡೋಣ. ಆಹಾ, ಇಬ್ರು ಹೇಳ್ತಿದ್ದಾರೆ ಅಂಗಡಿ ಇದೆ ಮ್ಯಾಮ್ ಅಂತಿದ್ದಾರೆ. ಓಕೆ, ಸೂಪರ್. ಬೇರೆ ಏನಿದೆ? ಬೇರೆ ಏನೆಲ್ಲ ನೋಡ್ತೀರಾ? ಆಟದ ಮೈದಾನ. ವಾವ್, ವೆರಿ ಗುಡ್. ನೀವು ಆಟಾಡ್ತೀರಾ? ವೆರಿ ನೈಸ್, ಸೂಪರ್. ಬೇರೆ? ಪೆಟ್ರೋಲ್ ಬಂಕ್. ಎಸ್, ವಿ ನೀಡ್ ಟು fill in the fuel for the vehicles to move on. ಖಂಡಿತ ಪೆಟ್ರೋಲ್ ಬೇಕು, ಡೀಸೆಲ್ ಬೇಕು, ಎಲ್ಲ ಬೇಕು. ಪೆಟ್ರೋಲ್ ಬಂಕ್ ನೋಡ್ತೀವಿ. ಕರೆಕ್ಟ್. ಬೇರೆ ಏನ್ ನೋಡ್ತೀವಿ? ಶಾಲೆ. ಎಸ್, ದಿನಾ ಹೋಗ್ತೀವಲ್ವಾ ಸ್ಕೂಲ್. ದಟ್ ಇಸ್ ಆಲ್ಸೋ ದೇರ್. ಕರೆಕ್ಟ್. ವೆರಿ ನೈಸ್. ಐ ಗಾಟ್ 5 ಆನ್ಸರ್ಸ್ ಟಿಲ್ ನೌ. ಕ್ಯಾನ್ ಟೆಲ್ ಮೀ ಮೀ ಟೈಮ್ ಐ ಶೋ ಫ್ಯೂ ಹಿಂಟ್ಸ್. ಆ ಜಾಗಗಳ ಬಗ್ಗೆ ಹಿಂಟ್ಸ್ ಮೂಲಕ ನೀವು ಎಷ್ಟು ಅದನ್ನ ಐಡೆಂಟಿಫೈ ಮಾಡ್ತೀರಾ ಅಂತ ನಾನು ನೋಡ್ತೀನಿ. ಓಕೆನಾ? ಇವಾಗ ಹೇಳಿದ ತರಾನೇ ನೀವು ಉತ್ತರವನ್ನ ಹೇಳ್ಬೇಕು. ಓಕೆ? ನಿಮಿಷ. ಸ್ಕ್ರೀನ್ ವಿಸಿಬಲ್ ಆಗಿದೆಯಾ? ಐ ಹೋಪ್ ಇಟ್ ಇಸ್ ವಿಸಿಬಲ್. ಪ್ಲೇಸಸ್ ಅರೌಂಡ್ ಮೀ that you're going to identify with the hints. ಅದನ್ನ ಹೇಗೆ ಕಂಡುಹಿಡಿತೀರಾ ಅಂದ್ರೆ, ಸಣ್ಣ ಪುಟ್ಟ ಒಂದು ಸೆಂಟೆನ್ಸ್ ನ ಕೊಟ್ಟಿರ್ತೀನಿ. ಇಲ್ಲಿ ನೋಡಿ ಎಷ್ಟೋ ಜಾಗಗಳು ನೀವು ಹೇಳಿದ್ರಲ್ಲ, ಮನೆ, ಅಂಗಡಿ ಇದೆ, ಶಾಲೆ ಇದೆ ಒಂದ್ರಿ. ನೀವು ನಿಮ್ಮ ಕುಟುಂಬದೊಂದಿಗೆ ವಾಸಿಸುವ ಸ್ಥಳ ಯಾವ್ದಿದು? ಯಾವ ಜಾಗ ಹೇಳಿ ನೋಡೋಣ. ಈ ಕೇಳಿರೋ ಪ್ರಶ್ನೆಗೆ ಇಂಗ್ಲಿಷ್ ಅಲ್ಲಿ ಕೊಟ್ಟಿರೋ ವರ್ಡ್ಸ್ ನ ನಾವು ಮ್ಯಾಚ್ ಮಾಡ್ಬೇಕು. ಯಾವ್ದಿದು? ನೀವು ನಿಮ್ಮ ಕುಟುಂಬದೊಂದಿಗೆ ವಾಸಿಸುವ ಸ್ಥಳ ಯಾವ್ದು? ಎಕ್ಸಾಕ್ಟ್ಲಿ, ಇಟ್ ಇಸ್ ಹೋಮ್. ನಾವಲ್ಲೇ ತಾನೇ ಇರೋದು. ಸ್ಕೂಲ್ ಮುಗಿಸಾದ್ಮೇಲೆ ಎಲ್ಲ ಹೋಗ್ತೀವಿ, ಮನೆಗೆ ಹೋಗ್ತೀವಿ. ನೀವು ಓದಲು ಅನೇಕ ಪುಸ್ತಕಗಳನ್ನು ಹೊಂದಿರುವ ಶಾಂತಿಯುವ ಸ್ಥಳ. ಪಿನ್ ಡ್ರಾಪ್ ಸೈಲೆನ್ಸ್ ಇರತ್ತಲ್ಲಿ. ಈ ಹ್ಯಾಬಿಟ್ ನ ಕಲ್ಟಿವೇಟ್ ಮಾಡ್ಬೇಕು ಮಕ್ಕಳೇ ಅಂತ ಎಲ್ಲರೂ ಹೇಳ್ತಾರಲ್ಲ. ಸ್ಕೂಲಲ್ಲಿ ನೋಡಿದ್ರೆ ಟೀಚರ್ಸ್ ಹೇಳ್ತಾರೆ, ಮನೇಲಿ ಅಮ್ಮ ಅಪ್ಪ ಎಲ್ಲರೂ ಹೇಳ್ತಾರೆ, ಟು ಕಲ್ಟಿವೇಟ್ ದಿಸ್ ಹ್ಯಾಬಿಟ್. ಎಸ್, ಅಂಡ್ ದಿಸ್ ಪ್ಲೇಸ್ ವುಡ್ ಬಿ ಫಿಲ್ಡ್ ವಿತ್ ಸೈಲೆನ್ಸ್. ಯಾವ ಜಾಗ ಅದು? ಓದಲು ಅನೇಕ ಪುಸ್ತಕಗಳನ್ನು ಹೊಂದಿರುವ ಶಾಂತಿಯುತ ಸ್ಥಳ. ಶಾಂತಿಯುತ ಸ್ಥಳ, ಐಮ್ ಸಾರಿ. ಎಸ್, ಟೆಸ್ಟ್ ಲೈಬ್ರರಿ. ರೈತರು ಬೆಳೆಗಳನ್ನು ಬೆಳೆಯುವ ಮತ್ತು ಪ್ರಾಣಿಗಳನ್ನು ಸಾಕುವ ದೊಡ್ಡ ಭೂಮಿ. ಈ ಪಿಕ್ಚರ್ ನೋಡಿದ್ರೇನೆ ಗೊತ್ತಾಗ್ಬಿಟ್ಟಿದೆ ನಿಮ್ಗೆ ಯಾವ ಜಾಗ ಅಂತ ಅದು.
Yes, you are perfectly right. It is farm. ಜನರು ತರಕಾರಿ, ಹಣ್ಣು ಮತ್ತು ಧಾನ್ಯಗಳನ್ನು ಖರೀದಿಸಲು ಹೋಗುವ ಸ್ಥಳ. ಎಲ್ಲ ಹೋಗಿ ತಗೊಂಡ್ಬರ್ತಾರೆ. ನೀವು ಪ್ರತಿಯೊಂದು ವಾರನೂ ಅಮ್ಮ ಅಪ್ಪ ಜೊತೆಗೆ ಶನಿವಾರ ಭಾನುವಾರಗಳೆಲ್ಲ ಹೋಗ್ತಿದಾರಲ್ಲ ಈ ಜಾಗಕ್ಕೆ, ತರಕಾರಿ ಹಣ್ಣುಗಳನ್ನ ತರಕ್ಕೆ. ಯಾವ ಜಾಗಕ್ಕೆ ಹೋಗ್ತೀರಾ ಮಕ್ಳೇ? ಮಾರ್ಕೆಟಾ? ಹೌದು, ಕರೆಕ್ಟ್, ಮಾರ್ಕೆಟೇ. ನೀವು ಓದಲು ಮತ್ತು ಶಿಕ್ಷಕರನ್ನು ಭೇಟಿಯಾಗಲು ಹೋಗುವ ಸ್ಥಳ. ಎಲ್ಲಿ ಎಲ್ಲೋಗಿ ನಿಮ್ ಫ್ರೆಂಡ್ಸ್ ನ ನೋಡ್ತೀರಾ ಪ್ರತಿದಿನ? ಎಸ್, ಸ್ಕೂಲ್. ಆವಾಗ್ಲೇ ಹೇಳಿದ್ರಲ್ಲ ಏನೆಲ್ಲ ಜಾಗ ನೋಡ್ತೀರಾ ಹೋಗೋ ದಾರಿಯಲ್ಲಿ. ಆವಾಗ್ಲೇ ಹೇಳಿದ್ರಿ ನೀವು ಸ್ಕೂಲ್ ಅಂತ. ಓಕೆ. ನೀವು ಹಾಲು ಅಥವಾ ಸೋಪಿನಂತಹ ದೈನಂದಿನ ವಸ್ತುಗಳನ್ನು ಖರೀದಿಸುವ ಸಣ್ಣ ಜಾಗ. ಈ ಮನೆಗೆ ಬೇಕಾಗಿರೋ ಇದ್ ಬೇಳೆ ಆಗಿರ್ಲಿ, ಟೂತ್ ಪೇಸ್ಟ್, ಸೋಪು, ತಕ್ಷಣ ಅಮ್ಮ ತಗೊಂಬ ಅಂತ ಹೇಳ್ತಾರಂದ್ರೆ ಪಕ್ಕದಲ್ಲಿರೋ ಅಂಗಡಿಯಿಂದಾನೆ ತಾನೇ ನಾವು ತಗೊಂಬರೋದು ಅಲ್ವಾ? ಯಾವ್ದದು? ಬೇಕ್ರಿನಾ? ಆಹಾ, ಬೇಕ್ರಿ ಅಲ್ಲ. ಯಾವ್ದದು? ಶಾಪ್. ಎಸ್, ಇಟ್ ಇಸ್ ಶಾಪ್. ಯು ಅಬ್ಸಲ್ಯೂಟ್ಲಿ ರೈಟ್. ಮಕ್ಕಳು ಆಟ ಆಟವಾಡಲು ಮತ್ತು ಓಡಾಡಲು ಮರಗಳು ಹಾಗೂ ಬೆಂಚುಗಳನ್ನು ಹೊಂದಿರುವ ಸ್ಥಳ. ಇಲ್ಲಿ ನೋಡಿದ್ರೆ ಉಯ್ಯಾಲೆ ಇರತ್ತೆ, ಜಾರಬಂಡಿ ಇರತ್ತೆ, ಮತ್ತೆ ಮಕ್ಕಳೆಲ್ಲ ಜಾಸ್ತಿ ಆಟ ಆಡ್ತಾ ಇರ್ತಾರೆ ಈ ಜಾಗದಲ್ಲಿ. ನಿಮ್ಮನೆ ಪಕ್ಕನೂ ಇದೆಯಾ ಈ ಜಾಗ? ಎಸ್, ಪರ್ಫೆಕ್ಟ್, ಯು ಆರ್. ಪಾರ್ಕ್. ಇಟ್ಸ್ ದಿ ಪಾರ್ಕ್. ಹೊಸ ಚಲನಚಿತ್ರಗಳನ್ನು ನೋಡಲು ಹೋಗುವ ಸ್ಥಳ. ಹೊಸ ಚಲನಚಿತ್ರಗಳನ್ನು ನೋಡುವ ಸ್ಥಳ. ವಿ ಗೋ ಟು ಥಿಯೇಟರ್ಸ್ ಆರ್ ದಿ ಸಿನಿಮಾಸ್. ಎಸ್, ಹೋಗ್ತೀರಾ ನೀವು? ತಾಜಾ ಬ್ರೆಡ್ ಮತ್ತು ಬಿಸ್ಕೆಟ್ಗಳನ್ನು ಮಾರಾಟ ಮಾಡುವ ಸುಗಂಧಭರಿತ ಅಂಗಡಿ. ಯಾವ ಅಂಗಡಿ ಅದು? ಮ್ಯಾಮ್, ಇವಾಗ 4:15 ಆಗ್ತಂತೆ ಮ್ಯಾಮ್, ಹೊಟ್ಟೆ ಬೇರೆ ಹಶು ಆಗ್ತಿದೆ. ಆಹಾ, ಯಾವ ಜಾಗ ಮಕ್ಕಳೇ? ಹೇಳ್ಬಿಟ್ಟಿದ್ದೀರಾ ಕರೆಕ್ಟ್ ಆಗಿ, ಸರಿಯಾಗಿ. ಬೇಕ್ರಿ. ಕರೆಕ್ಟ್. ಇನ್ನೂ ಹಶು ಹೆಚ್ಚಾಗ್ಬಿಟ್ಟಿದ್ಯಾ? ಅನೇಕ ಜನರು ಪ್ರಾರ್ಥನೆ ಮಾಡಲು ಭೇಟಿ ನೀಡುವ ಪವಿತ್ರ ಸ್ಥಳ. ಎಷ್ಟೋ ಜನರು ಬರ್ತಾರೆ ಈ ಜಾಗದಲ್ಲಿ ಪ್ರಾರ್ಥನೆ ಮಾಡ್ಕೊಳಕ್ಕೆ, ದೇವ್ರನ್ನ ಬೇಡ್ಕೊಳಕ್ಕೆ. ಎಸ್, ದಿಸ್ ಟೆಂಪಲ್. ದೇವಸ್ಥಾನಕ್ಕೆ ಹೋಗ್ತೀವಲ್ವಾ? ನೀವು ಸ್ನೇಹಿತರಿಗೆ ಪತ್ರಗಳು ಮತ್ತು ಪಾರ್ಸಲ್ಗಳನ್ನು ಕಳುಹಿಸಲು ಹೋಗುವ ಸ್ಥಳ. ನಾಲ್ಕೇ ಆಪ್ಷನ್ ಇರೋದು. ಯಾವ ಆಪ್ಷನ್ ಮಕ್ಕಳೇ ಚೂಸ್ ಮಾಡ್ಬೇಕಾಗಿರೋದು? ಎಸ್, ಇಟ್ ಇಸ್ ಪೋಸ್ಟ್ ಆಫೀಸ್. ಕರೆಕ್ಟ್. ನೀವು ಬೇರೆ ಊರಿಗೆ ಹೋಗುವ ಬಸ್ಸಿಗಾಗಿ ಕಾಯುವ ಸ್ಥಳ. ಒಂದ್ ಊರಿಂದ ಇನ್ನೊಂದು ಊರಿಗೆ ಹೋಗ್ತಾ ಇದ್ದೀರಾ, ಇವಾಗ ರಜಾ ಎಲ್ಲ ಬರ್ತಿದೆ ಅಂದ್ರೆ ನಿಮ್ಮ ಅಜ್ಜಿ ತಾತ ಮನೆಗೆಲ್ಲ ಹೋಗ್ತಿರಲ್ಲ, ಆಗ ಏನ್ ಮಾಡ್ತೀರಾ? ಒಂದ್ ಬಸ್ ಇಲ್ಲ, 2-3 ಬಸ್ನ ಇಟ್ಕೊಂಡು ಚೇಂಜ್ ಮಾಡ್ಕೊಂಡು ಹೋಗ್ತೀರಾ ಅಲ್ವಾ? ಅಂದ್ರೆ ಎಲ್ಲಿ ಹೋಗೋದು? ಆಬ್ವಿಯಸ್ಲಿ ಹಾಸ್ಪಿಟಲಾ? ಆಹಾ, ಬಸ್ ಸ್ಟ್ಯಾಂಡ್. ಕನ್ಫ್ಯೂಸ್ ಆಗ್ಬೇಡಿ, ಬಸ್ ಸ್ಟ್ಯಾಂಡ್ ಅಷ್ಟೇ. ನೀವು ಅನಾರೋಗ್ಯದಿಂದ ಬಳಲುತ್ತಿರುವಾಗ ವೈದ್ಯರು ಮತ್ತು ದಾದಿಯರು ಸಹಾಯ ಮಾಡುವ ಸ್ಥಳ. ಹುಷಾರಿಲ್ಲ ಅಂದ್ರೆ ತಕ್ಷಣ ಇಲ್ಲಿ ಹೋಗ್ತೀವಿ ನಾವು, ಇಂಜೆಕ್ಷನ್ ಹಾಕೊಂಡ್ ಬರ್ತೀವಿ. ಮನೇಲಿರೋ ಯಾರಿಗಾದ್ರೂ ಹುಷಾರಿಲ್ಲ ಅಂದ್ರೆ ಇಲ್ಲೇ ಕರ್ಕೊಂಡು ಹೋಗೋದಲ್ಲ, ಹಾಸ್ಪಿಟಲ್. ಎಸ್. ಲಾಸ್ಟ್ ಒನ್, ರಿಮೈನಿಂಗ್ ಒನ್, ಅದು ಇದಕ್ಕೆ ಸೂಟಬಲ್ ಆಪ್ಷನ್ ಅಂತ ನೋಡೋಣ. ನಿಮ್ಮ ಊರನ್ನು ಸುರಕ್ಷಿತವಾಗಿಡಲು ಪೊಲೀಸ್ ಅಧಿಕಾರಿಗಳು ಕೆಲಸ ಮಾಡುವ ಸ್ಥಳ. ಎಸ್, ಇಟ್ ಇಸ್ ಪೊಲೀಸ್ ಸ್ಟೇಷನ್. We have identified, I'm sorry, you have identified 15 such places. Yes, nearly 15 places you have identified that you are surrounded with: farm, market, home, library, school, shop, park, cinema, bakery, temple. Yes, ದೇವಸ್ಥಾನನೇ. ಪೋಸ್ಟ್ ಆಫೀಸ್, ಬಸ್ ಸ್ಟ್ಯಾಂಡ್, ಬಸ್ ನಿಲ್ದಾಣ. ಹೌದು, ಕರೆಕ್ಟ್ ಮಕ್ಕಳೇ. ಹಾಸ್ಪಿಟಲ್, police station. Yes, and you also told me other places that you come across while you go to school. ಸ್ಕೂಲ್ ಹೋಗೋ ದಾರಿಯಲ್ಲಿ ಬೇರೆ ವಿಷಯಗಳನ್ನ ನೋಡ್ತೀರಾ, ಬೇರೆ ಜಾಗಗಳನ್ನು ನೋಡ್ತೀರಾ.
ಪೊಲೀಸ್ ಸ್ಟೇಷನ್ ಅಂತ ಒಬ್ರು ಹೇಳಿದ್ರು. ಕರೆಕ್ಟ್. ಮೆಕ್ಯಾನಿಕ್ ಶಾಪ್. ಎಸ್, ಪೀಪಲ್ ಆರ್ ಸ್ಟಾರ್ಟೆಡ್ ಟೆಲಿಂಗ್ ಮೀ ನಾವು ಮೆಕ್ಯಾನಿಕ್ ಶಾಪ್ಸ್ ಎಲ್ಲ ನೋಡ್ತೀವಿ ಅಂತ. ಕರೆಕ್ಟ್. ಅದು ಒಂದು ಅವಶ್ಯಕತೆಯಿಂದ ಇರೋ ಒಂದು ಜಾಗ ಅಲ್ವಾ. ಬೇಕಿದೆ ಅಲ್ಲ ನಮ್ಗೆ. ಗಾಡಿ ಕೆಲಸ ಮಾಡ್ತಿಲ್ಲ, ಓಡ್ಸಕ್ ಆಗ್ತಿಲ್ಲ ಅಂದ್ರೆ ಅಲ್ಲಿ ಹೋಗ್ಬೇಕು ನಾವು ಅಲ್ವಾ, ಸರಿ ಮಾಡ್ಕೊಳ್ಳಕ್ಕೆ. ಆಲ್ ರೈಟ್. ಸೊ ವಿ ಹ್ಯಾವ್ ಐಡೆಂಟಿಫೈಡ್ ವೇರಿಯಸ್ ಪ್ಲೇಸಸ್ ಅರೌಂಡ್ ಅಸ್. ಆಲ್ ರೈಟ್. ಸೊ ಈ ಆಕ್ಟಿವಿಟಿ ಯಾಕೆ ಮ್ಯಾಮ್ ಮಾಡ್ತಿದೀವಿ ನಾವು, ನಿಮ್ಗೆ ಎಷ್ಟೆಲ್ಲ ಗೊತ್ತಿದೆ. ನೀವು ಬಾಯ್ಬಿಟ್ಟು ಮಾತಾಡಕ್ಕೋಸ್ಕರನೇ ನಾನು ಈ ಕ್ವಶನ್ಸ್ ಎಲ್ಲ ಕೇಳ್ತಿರೋದು. ಓಕೆನಾ, ಬೇರೆ ಏನಿಲ್ಲ. ಐ ವಾಂಟ್ ಯು ಟು ಇಂಟರಾಕ್ಟ್ ವೆದರ್ ಯು ಆರ್ ಏಬಲ್ ಟು ಟೆಲ್ ಮೀ. ಫಾರ್ ದಟ್ ಪರ್ಪಸ್ ಐ ಆಮ್ ಚೆಕಿಂಗ್ ದಿಸ್. ಓಕೆ, ಒಂದ್ ನಿಮಿಷ. ಇವಾಗ ನಾವು ನೋಡೋದು ಒಂದು ಕ್ರಾಸ್ ವರ್ಡ್ ಪರ್ಸನ್, ವರ್ಡ್ ಸರ್ಚ್ ಅಂತ ಹೇಳ್ಬೋದು. ಸರಿ, ವರ್ಡ್ ಸರ್ಚ್, ಸಾರಿ, ವರ್ಡ್ ಸರ್ಚ್. ಅದು ಅಲ್ಲಿ ಕೊಟ್ಟಿರೋ ವರ್ಡ್ಸ್ ನ ನೀವು ಐಡೆಂಟಿಫೈ ಮಾಡಬೇಕು. ಓಕೆನಾ, ಹಿಂಟ್ ವರ್ಡ್ಸ್ ನ ಕೊಡ್ತೀನಿ, ಅದನ್ನ ಬೇಸ್ ಮಾಡಿ ಯಾವ ಹಣ್ಣು ಯಾವ ತರಕಾರಿ ಅನ್ನೋದನ್ನ ನೀವು ಕಂಡುಹಿಡಿಬೇಕು. ಎಷ್ಟು ಜನ ಕಂಡುಹಿಡಿತೀರಾ ಅಂತ ನಾನು ನೋಡ್ತೀನಿ. ಒಂದು ನಿಮಿಷ. ಸಾರಿ. ಇದು ಹೊರಗೆ ಹಸಿರು ಮತ್ತು ಒಳಗೆ ಕೆಂಪು ಬಣ್ಣ ಇರುತ್ತದೆ. ಬೇಸಿಗೆಯಲ್ಲಿ ನೀರು ಹೆಚ್ಚಾಗಿರುತ್ತದೆ. ಯಾವ ಹಣ್ಣದು? ನೀವು ಐಡೆಂಟಿಫೈಡ್. ಹೊರಗಡೆ ಹಸಿರು ಕಲರ್ ಅಲ್ಲಿ ಇರುತ್ತೆ, ಹಸಿರು ಬಣ್ಣದಲ್ಲಿ ಇರುತ್ತೆ, ಒಳಗೆ ಕೆಂಪು ಬಣ್ಣದಲ್ಲಿ ಇರುತ್ತೆ. ಯಾವ ಹಣ್ಣು ಮಕ್ಕಳೇ? ಬೇಸಿಗೆಗಾಲದಲ್ಲಿ ಹೆಚ್ಚಾಗಿ ಬಳಸ್ತೀವಿ ಅಂತ ಹೇಳ್ತಿದ್ದಾರೆ. ಹೇಳಿ ನೋಡೋಣ. ಎಕ್ಸಾಕ್ಟ್ಲಿ, ವಾಟರ್ ಮೆಲನ್. ವಾಟರ್ ಮೆಲನ್, ತುಂಬಾ ಸರಿ. ಇದು ಉದ್ದವಾಗಿದೆ ಮತ್ತು ಹಳದಿ ಬಣ್ಣದ ಸಿಪ್ಪೆಯನ್ನು ಸುಳಿದು ತಿನ್ನಬೇಕು. It's yellow in color and you remove it, you peel it off, then you eat it. What is it? ಯಾವ್ದದು? Amazing. It is banana, ಬಾಳೆಹಣ್ಣೆ. ಅದೇನೆ. ಇದು ಸಣ್ಣದಾಗಿರುತ್ತದೆ, ಗುಂಪಾಗಿ ಬೆಳೆಯುತ್ತದೆ ಮತ್ತು ಹಸಿರು ಅಥವಾ ಕಪ್ಪು ಬಣ್ಣದಲ್ಲಿ ಇರುತ್ತದೆ. ಯಾವ ಹಣ್ಣದು? ಹಸಿರು ಅಥವಾ ಕಪ್ಪು ಬಣ್ಣ ಅಂತಿದ್ದಾರೆ. ಎಲ್ಲಿದೆ ಅದು? ಆನ್ಸರ್ ಹೇಳ್ಬಿಟ್ಟಿದ್ದೀರಾ? ಇಲ್ಲೆಲ್ಲಿ ಚೂಸ್ ಮಾಡೋದು? ಕರೆಕ್ಟ್, ಇಟ್ ಇಸ್ ಗ್ರೇಪ್ಸ್. ಜಾಗನೂ ಕರೆಕ್ಟ್ ಆಗಿ ಕಂಡಿಡ್ಬಿಟ್ಟಿದ್ದೀರಾ. ವಾವ್, ಸೂಪರ್. ವಾಟ್ ವಿ ಟೆಲ್ ಇನ್ ಇಂಗ್ಲಿಷ್ ಫಾರ್ ಗ್ರೇಪ್ಸ್? ಬಂಚ್ ಆಫ್ ಗ್ರೇಪ್ಸ್ ಅಂತ ಹೇಳ್ತೀವಾ? ಕರೆಕ್ಟ್, ಅದೇನೆ. ಇದನ್ನು ಹಣ್ಣುಗಳ ರಾಜ ಎಂದು ಕರೆಯುತ್ತಾರೆ. ಬೇಸಿಗೆಯಲ್ಲಿ ಹೆಚ್ಚು ಸಿಗುತ್ತದೆ. ಯಾವ ಹಣ್ಣದು? ವಾಟರ್ ಮೆಲನ್, ನದರ್ ಫ್ರೂಟ್.
ವಿ ಯೂಸ್ ಇಟ್ ಮಚ್ ಡ್ಯೂರಿಂಗ್ ಸಮ್ಮರ್ ಸೀಸನ್. ಬೇಸಿಗೆಗಾಲದಲ್ಲಿ ಹೆಚ್ಚಾಗಿ ಇದನ್ನ ಬಳಸ್ತೀವಿ, ತಿಂತೀವಿ. ಎಲ್ಲರಿಗೂ ಈ ಹಣ್ಣು ತುಂಬಾ ಇಷ್ಟ. ಯಾ ಹಣ್ಣದು? ಹಣ್ಣುಗಳ ರಾಜ, ಕಿಂಗ್ ಆಫ್ ಫ್ರೂಟ್ಸ್. ವಿಚ್ ಫ್ರೂಟ್ ಇಸ್ ಇಟ್? ಮ್ಯಾಂಗೋ. ಕರೆಕ್ಟ್, ಇಟ್ ಇಸ್ ಮ್ಯಾಂಗೋ. ಕೊನೆಯದಾಗಿ ಒಂದೇ ಒಂದಿದೆ. ಯಾ ಹಣ್ಣು? ಇದು ಕೆಂಪು ಬಣ್ಣದಲ್ಲಿರುತ್ತದೆ ಮತ್ತು ದಿನಕ್ಕೆ ಒಂದು ತಿಂದರೆ ವೈದ್ಯರ ಹತ್ತಿರ ಹೋಗಬೇಕಿಲ್ಲ. ಈ ಇದನ್ನ ಹೇಗೆ ಹೇಳ್ತಾರೆ ಪ್ರಾಬಬ್ನ? ಡ್ಯಾಶ್ ಅಡೇ ಕೀಪ್ಸ್ ದಿ ಡಾಕ್ಟರ್ ಅವೇ. ಈ ಪ್ರಾಬಬ್ ಕೇಳಿದೀರಾ ನೀವು? ಈ ಹಣ್ಣನ್ನ ತಿಂದ್ರೆ ನಾವು ಡಾಕ್ಟರ್ ಹತ್ರ ಅಂದ್ರೆ ಆ ವೈದ್ಯರ ಹತ್ರ ಹೋಗಕ್ಕೆ ಸಾಧ್ಯನೇ ಇಲ್ಲ, ಹೋಗ್ಬೇಕಾಗಿಲ್ಲ ಅಂತ ಹೇಳ್ತಾರೆ. ಯಾ ಹಣ್ಣದು? ಕೆಂಪು ಬಣ್ಣದಲ್ಲಿ ಬೇರೆ ಇರತ್ತಂತ ಹೇಳ್ತಿದ್ದಾರೆ. ಆಪಲ್. ಅನ್ ಆಪಲ್ ಅ ಡೇ ಕೀಪ್ಸ್ ದಿ ಡಾಕ್ಟರ್ ಅವೇ. ಕರೆಕ್ಟ್. So we have identified all the fruits over here now. Yes, what are all the fruits that we identified? Watermelon, banana. ಹೇಳಿ ನನ್ನ ಜೊತೆ. ಗ್ರೇಪ್ಸ್. ಹೇಳ್ತಿದ್ದೀರಾ? ಕೇಳಿಸ್ತಿಲ್ಲ, ಇನ್ನು ಜೋರಾಗಿ ಹೇಳ್ಬೇಕು. ಮ್ಯಾಂಗೋ, ಆಪಲ್. ಕರೆಕ್ಟ್. ಡು ಯು ನೋ ಅದರ್ ಫ್ರೂಟ್ಸ್ ಅಪಾರ್ಟ್ ಫ್ರಮ್ ದಿಸ್? ಇದಕ್ಕಿಂತ ಹೆಚ್ಚಾಗಿರೋ ಹಣ್ಣುಗಳ ಹೆಸರು ನಿಮ್ಗೆ ಗೊತ್ತಿದ್ಯಾ? ಹಣ್ಣುಗಳು, ತರಕಾರಿಗಳೆಲ್ಲ ಜಾಸ್ತಿ ತಿನ್ಬೇಕಲ್ವಾ ನಾವು? Then only we can build our immunity and it helps us to fight against diseases. ಅಲ್ವಾ? ಆಲ್ ರೈಟ್. ಪಪ್ಪಾಯ. ಓಕೆ, ಪಪ್ಪಾಯ ಅಂತ ಒಬ್ರು ಹೇಳ್ತಿದ್ದಾರೆ. ವೆರಿ ನೈಸ್. ಪೊಮೊಗ್ರಾನೇಟ್. ವಾವ್, ವೆರಿ ಗುಡ್. Next, we are going to identify the vegetable. Again, here the picture is given along with the hint. Hint ಜೊತೆ ಒಂದು ಪಿಕ್ಚರ್ನು ಕೊಟ್ಟಿದ್ದೀನಿ, ಸೊ ದಟ್ ಇಟ್ ಇಸ್ ಈಸಿ ಫಾರ್ ಯು ಟು ಐಡೆಂಟಿಫೈ ದ ವೆಜಿಟೇಬಲ್. ಆಯ್ತಾ? ಹಿಂಟ್ ನಾನು ಕನ್ನಡದಲ್ಲೇ ಕೊಟ್ಟಿದ್ದೀನಿ. ವೆಜಿಟೇಬಲ್ ನ ನೀವು ಇಂಗ್ಲಿಷ್ ಅಲ್ಲಿ ಏನಂತ ಕರಿತೀವಿ ಅಂತ ಹೇಳ್ಬೇಕು. ಆಯ್ತಾ? ನಿಮಿಷ. ನಾವು ರುಚಿಯಾದ ಎಣ್ಣೆಗಾಯಿ ಪಲ್ಯವನ್ನು ತಯಾರಿಸುತ್ತೇವೆ. ಯಾ ತರಕಾರಿ ಬಗ್ಗೆ ನಾನು ಹೇಳ್ತಿದ್ದೀನಿ. ಈ ಪಿಕ್ಚರ್ ನೋಡಿದ್ರೆ ಗೊತ್ತಾಗಿರತ್ತಲ್ವಾ? ಲಾಟ್ ಆಫ್ ಲೆಟರ್ಸ್ given over here not to confuse you, so that you are able to identify the right name as well. ಯಾವುದೇ ಒಂದು ಪದ ಶುರುವಾಗುವಾಗ ಕ್ಯಾಪಿಟಲ್ ಲೆಟರ್ ಅಲ್ಲಿ ಇರತ್ತಾ? ಇರತ್ತೆ ಮ್ಯಾಮ್. ಆದ್ರೆ ಇಲ್ಲಿ 4 ಅಕ್ಷರಗಳಿದೆಯಲ್ಲ ಕ್ಯಾಪಿಟಲ್ ಲೆಟರ್ ಅಲ್ಲಿ. ಯಾ ತರಕಾರಿ ಬಗ್ಗೆ ನಾನು ಹೇಳ್ತಿದ್ದೀನಿ? ಎಣ್ಣೆಗಾಯಿ ಪಲ್ಯವನ್ನು ತಯಾರಿಸಕ್ಕೆ ನಾವು ಉಪಯೋಗಿಸುವ ಒಂದು ತರಕಾರಿ. ಯಾವ್ದದು? ಎಸ್, ಬ್ರಿಂಜಾಲ್. ಸ್ಪೆಲ್ಲಿಂಗ್ ಹೇಳಿ ಮಕ್ಕಳೇ. BR, correct. IN. Next, what comes? G or J? JAL. It is brinjal. Very good. ಇದು ಕೆಂಪು ಬಣ್ಣದ ಹಣ್ಣು, ಆದ್ರೆ ಅಡುಗೆಯಲ್ಲಿ ತರಕಾರಿಯಾಗಿ ಬಳಸುತ್ತೇವೆ. ಇದನ್ನ ಹಣ್ಣಂತಾನೆ ಹೇಳ್ತೀವಿ, ಆದ್ರೆ ಇದನ್ನ ನಾವು ಮೋಸ್ಟ್ಲಿ ವಿ ಯೂಸ್ ಇಟ್ ಆಸ್ ವೆಜಿಟೇಬಲ್. ಯಾ ತರಕಾರಿ ಅದು? ನೋಡಿದ್ರೆ ಗೊತ್ತಾಗ್ಬಿಟ್ಟಿದ್ಯಾ? ಹೇಳಿ ನೋಡೋಣ. Forestly, you tell me the answer. Correct. It is tomato. TOMA. Then what comes? TO. Tomato. It is a fruit, but we use it as vegetable. Most of the items that we cook, we use this vegetable. ಅನೇಕವಾಗಿ ನಾವು ಮಾಡುವ ಅಡಿಗೆಯಲ್ಲಿ ಇದನ್ನ ನಾವು ಉಪಯೋಗಿಸ್ತೀವಿ. ಇದನ್ನು ಕತ್ತರಿಸುವಾಗ ಕಣ್ಣೀರು ಬರುತ್ತದೆ.
ಯಾಕೆ? ಇದು ಅಡುಗೆಗೆ ಮುಖ್ಯ, ಆದ್ರೆ ತುಂಬಾ ಮುಖ್ಯ ಅಂತಿದ್ದಾರೆ. ಆದ್ರೆ ಇದನ್ನ ಕತ್ತರಿಸುವಾಗ ಕಣ್ಣಿಂದ ನೀರ್ ಬರುತ್ತೆ. ಯಾವ ತರಕಾರಿ ಮಕ್ಳೇ? ಆನಿಯನ್. ವೆರಿ ಗುಡ್. ಆನಿಯನ್ ಇಟ್ ಇಸ್. ಇದು ಮಣ್ಣಿನ ಅಡಿಯಲ್ಲಿ ಬೆಳೆಯುತ್ತದೆ ಮತ್ತು ಎಲ್ಲರಿಗೂ ಇಷ್ಟವಾಗುವ ಚಿಪ್ಸ್ ಮಾಡಲು ಇದನ್ನ ಬಳಸ್ತೀವಿ. ಯಾವ್ದದು? ಇದನ್ನ ನಾವು ಉಪಯೋಗಿಸ್ತೀವಿ, ಚಿಪ್ಸ್ ಮಾಡಕ್ಕೆ ಉಪಯೋಗಿಸ್ತೀವಿ. ಯಾವ್ದದು? ಎಸ್, ಇಟ್ ಇಸ್ ಪೊಟೆಟೋ. ಗುಡ್. ಇಷ್ಟನಾ ನಿಮ್ಗೂ ಪೊಟೆಟೋ ಚಿಪ್ಸ್? ಕೊನೆಯದಾಗಿ ಒಂದೇ ಒಂದು ತರಕಾರಿ ಬಾಕಿ ಇದೆ. ಇದು ಕಿತ್ತಳೆ ಬಣ್ಣದಲ್ಲಿ ಇರುತ್ತದೆ, ಮಣ್ಣಿನ ಅಡಿಯಲ್ಲಿ ಬೆಳೆಯುತ್ತದೆ ಮತ್ತು ಮೊಲಗಳಿಗೆ ಬಹಳ ಇಷ್ಟ. ಮೊಲ ಹತ್ರನೇ ಈ ತರಕಾರಿ ಇದೆ. ಯಾ ತರಕಾರಿ ಮಕ್ಳೇ ಇದು? ಕರೆಕ್ಟ್, ಕ್ಯಾರೆಟ್. ನಮ್ ಕಣ್ಣಿಗೆ ತುಂಬಾ ಒಳ್ಳೇದಲ್ಲ? ಎಸ್, ಇಟ್ ಇಸ್ ಕ್ಯಾರೆಟ್. ಯು ಹ್ಯಾವ್ ಐಡೆಂಟಿಫೈಡ್ ಇಟ್ ಪರ್ಫೆಕ್ಟ್ಲಿ. So these questions I had asked so that it is going to be a warm up session. ನೀವು ಎಷ್ಟೆಲ್ಲ ಗೊತ್ತಿದೆ, ನಿಮ್ಗೆ ಎಷ್ಟೆಲ್ಲ ಗೊತ್ತಿದೆ ತರಕಾರಿ, ಹಣ್ಣುಗಳು, ನಮ್ ಸುತ್ತಮುತ್ತಿರೋ ಜಾಗಗಳು, ಇವೆಲ್ಲ ನೀವು ಎಷ್ಟು ಕರೆಕ್ಟ್ ಆಗಿ ಹೇಳ್ತೀರಾ ಅಂತ ನೋಡೋಕೆ ನಾನು ಈ ಕ್ವೆಶನ್ಸ್ ಎಲ್ಲ ಕೇಳಿದೆ. ಆಯ್ತಾ? ಓಕೆ. ಕೊನೆಯದಾಗಿ ಜಾಗಗಳನ್ನ ಕಂಡುಹಿಡ್ಬಿಟ್ಟಿದ್ದೀರಾ, ತರಕಾರಿ ಹಣ್ಣುಗಳನ್ನು ಹೇಳ್ಬಿಟ್ಟಿದ್ದೀರಾ. ಇವಾಗ ಸೆಂಟೆನ್ಸ್ ಬರ್ಬೇಕಲ್ಲ ಮಾತಾಡಕ್ಕೆ. ಈ ಸೆಂಟೆನ್ಸ್ ಎಲ್ಲ ನೀವು ಪ್ರತಿದಿನ ಮಾತಾಡ್ತೀರಾ. ಅದನ್ನ ನೀವು ಸರಿಯಾಗಿರೋ ಆರ್ಡರ್ ಅಲ್ಲಿ ಹೇಳ್ತೀರಾ ಅಂತ ನೋಡೋಣ. Shall we see whether you are able to arrange them in correct order? Let me check. Speak to raise I and my. ಅಂದ್ರೆ ಕನ್ನಡದಲ್ಲಿ ಹೇಳಿದ್ರೆ ಮಾತಾಡಕ್ಕೆ ನನ್ನ ಕೈನ ಅಂದ್ರೆ ನನ್ನ ಕೈನ ರೇಸ್ ಮಾಡ್ತೀನಿ, ಎತ್ತೀನಿ. ಉತ್ತರವನ್ನ ಹೇಳ್ಬೇಕಾಗೋ ಆನ್ಸರ್ ಹೇಳ್ಬೇಕಂದ್ರೆ ನನ್ನ ಕೈನ ನಾನು ಎತ್ತಿ ಮಾತಾಡ್ತೀನಿ ಹೇಳೋದು. ಅದನ್ನ ಇಂಗ್ಲಿಷ್ ಅಲ್ಲಿ ನಾನು ಸರಿ ಹೇಗೆ ಆರ್ಡರ್ ಅಲ್ಲಿ ಹೇಳೋದ? ಐ, ಕರೆಕ್ಟ್. ರೇಸ್, ಎತ್ತೀನಿ. ಯಾವ್ದನ್ನ? ನನ್ನ ಕೈಯನ್ನ. ಐ ರೇಸ್ ಮೈ ಹ್ಯಾಂಡ್. ಯಾಕೆ ನನ್ನ ಕೈಯನ್ನ ಎತ್ತೀನಿ? ಮಾತಾಡೋದಿಕ್ಕೆ. ಟು ಸ್ಪೀಕ್. ಐ ರೇಸ್ ಮೈ ಹ್ಯಾಂಡ್ ಟು ಸ್ಪೀಕ್. ಸೊ ಇಫ್ ಅಟ್ ಆಲ್ ಟೀಚರ್ ಆಸ್ಕ್ ಯು ಅ ಕ್ವೆಶನ್, ಯು ರೇಸ್ ಯುವರ್ ಹ್ಯಾಂಡ್ ಅಂಡ್ ಆನ್ಸರ್. ಅಕಸ್ಮಾತ್ ಟೀಚರ್ ಒಂದು ಕ್ವೆಶನ್ ಕೇಳಿದ್ರೆ ನೀವು ಕೈ ಎತ್ಬಿಟ್ಟು ಕೈ ಮೇಲೆ ಎತ್ಬಿಟ್ಟು ಮಾತಾಡ್ತೀರಾ ಅಲ್ವಾ ಆನ್ಸರ್ ಹೇಳೋದಿಕ್ಕೆ. ಅಪ್ ಅಸೆಂಬ್ಲಿ ಬಿಫೋರ್ ವಿ ಲೈನ್. ಅಸೆಂಬ್ಲಿ ನಡೆಯೋಕ್ ಮುಂಚೆ ನಾವು ಲೈನ್ ಅಲ್ಲಿ ನಿಂತಿರ್ತೀವಿ. ಕರೆಕ್ಟಾ? ಕರೆಕ್ಟ್. ಹೇಗ್ ಹೇಳೋಣ? ವಿ, ನಾವು, ವಿ ಲೈನ್ ಅಪ್ ಬಿಫೋರ್ ಅಸೆಂಬ್ಲಿ. ಅಸೆಂಬ್ಲಿ ನಡೆಯೋಕ್ ಮುಂಚೆ ನಾವು ಲೈನ್ ಅಲ್ಲಿ ನಾವು ನಿಲ್ತೀವಪ್ಪ. ಗುಡ್. ಓಪನ್ ಬುಕ್ಸ್ ಕ್ವೈಟ್ಲಿ ಯೋರ್ ಪ್ಲೀಸ್. ಮೆತ್ತಗೆ ನಿಮ್ಮಲ್ಲಿರೋ ಪುಸ್ತಕಗಳನ್ನ ತೆಗಿರಿ. ಶಬ್ದ ಮಾಡಿದೆ. ಹೇಗೆ ಹೇಳೋದು ಮಕ್ಕಳೇ? ಎಸ್, I have received the answers in the chat box. Please open your books. Correct. Quietly. Please open your books quietly. ಅದಲ್ಲಿ ಕೂತಿರೋ ಹತ್ರ ಮಾತಾಡದೆ ಪುಸ್ತಕಗಳನ್ನ ತೆಗಿರಿ ಮಕ್ಕಳೇ ಅಂತ ಮಿಸ್ ಹೇಳ್ತಾರಲ್ವಾ. ಟೀಚರ್ ರೈಟ್ಸ್ ಆನ್ ಬೋರ್ಡ್ ದ.
ಟೀಚರ್ ಬೋರ್ಡ್ ಮೇಲೆ ಬರೀತಾರೆ. ಕರೆಕ್ಟ್. ದ ಟೀಚರ್ writes on board. Perfect. Very simple sentence, right? Work my finish, I time on. ಸಮಯದೊಳಗೆ ಆ ಕೆಲಸವನ್ನ ನಾವು ಮುಗಿಸ್ಬಿಡ್ಬೇಕು ಅಲ್ವಾ? ವಾಟ್ ಎವರ್ ದ ಟಾಸ್ಕ್ ವಿ ಆರ್ ಗಿವನ್ ವಿತ್, ಯಾವುದೇ ಕೆಲಸ ನಮ್ಗೆ ಯಾರಾದ್ರೂ ಕೊಟ್ಟು ಸರಿ, ನಾವು ಅದನ್ನ ಕೊಟ್ಟಿರೋ ಸಮಯದೊಳಗೆ ಅದನ್ನ ನಾವು ಮುಗಿಸ್ಬಿಡ್ತೀವಿ ಅಲ್ವಾ? ಐ ಓಕೆ ಫಿನಿಶ್ ಮೈ ವರ್ಕ್ ಆನ್ ಟೈಮ್ ಒಳಗೆ ನಾನು ಕೊಟ್ಟಿರೋ ಕೆಲಸವನ್ನ ನಾನು ಮುಗಿಸ್ಬಿಡ್ತೀನಿ. These are all the simple sentences that we use in our day-to-day life. ಸ್ಕೂಲಲ್ಲಿ ಸೆಂಟೆನ್ಸ್ ನ ನೀವು ಬಳಸದೇ ಇರಲ್ಲ ಅಲ್ವಾ? ಐ ರೈಸ್ ಮೈ ಹ್ಯಾಂಡ್ ಟು ಸ್ಪೀಕ್, ವಿ ಲೈನ್ ಅಪ್ ಬಿಫೋರ್ ಅಸೆಂಬ್ಲಿ ನಡೆಯೋಕ್ ಮುಂಚೆ ನಾವು ಲೈನ್ ಅಲ್ಲಿ ನಿಂತಿರ್ತೀವಿ. ಪುಸ್ತಕಗಳನ್ನ ಮೆತ್ತಗೆ ತೆಗಿರಿ ಮಕ್ಳೆ ಅಂತ ಹೇಳ್ತಾರೆ. ಪ್ಲೀಸ್ ಓಪನ್ ಯುವರ್ ಬುಕ್ಸ್ ಕ್ವೈಟ್ಲಿ. ದ ಟೀಚರ್ ರೈಟ್ಸ್ ಆನ್ ಬೋರ್ಡ್, ಐ ಫಿನಿಶ್ ಮೈ ವರ್ಕ್ ಆನ್ ಟೈಮ್. ತುಂಬಾ ಸುಲಭವಾದ ಸೆಂಟೆನ್ಸ್ ಅಲ್ವಾ? ನೀವು ಸೆಂಟೆನ್ಸ್ಗಳನ್ನ ಜಾಸ್ತಿ ಕನ್ನಡದಲ್ಲಿ ಮಾತಾಡುವಾಗ ಒಂದು ವಿಷಯನ ಅಬ್ಸರ್ವ್ ಮಾಡಿದ್ದೀರಾ ಮಕ್ಕಳೇ? ಅಲ್ಲಿ ಮಧ್ಯದಲ್ಲಿ ಇಂಗ್ಲಿಷ್ ವರ್ಡ್ಸ್ ಬರ್ತಾ ಇದೆ. ಸೊ ವಿ ಆರ್ ಆಲ್ರೆಡಿ ಯೂಸಿಂಗ್ ದೀಸ್ ಇಂಗ್ಲಿಷ್ ವರ್ಡ್ಸ್ ಇನ್ ಆ ಡೇ ಟು ಡೇ ಕಮ್ಯುನಿಕೇಶನ್. ಆದ್ರೆ ನಾವೇನಂತೀವಿ, ನನ್ಗೆ ಮಾತಾಡಕ್ ಬರಲ್ಲ, ನನ್ಗೇನೋ ಒಂಥರ ಭಯ ಆಗುತ್ತೆ ಅಂತ ಹೇಳ್ತೀವಿ. ಬಟ್ ನಮ್ಗೆ ಗೊತ್ತಿಲ್ಲದೇನೆ ನಾವು ಇಂಗ್ಲಿಷ್ ವರ್ಡ್ಸ್ ನ ನಾವು ಕನ್ನಡದಲ್ಲಿ ಮಾತಾಡುವಾಗ ಬಳಸ್ತಾನೆ ಇದೀವಿ. ಏನ್ ನಮ್ಗೆ ಗೊತ್ತಾಗತ್ತೆ? ವಿ ಕ್ಯಾನ್ ಸ್ಪೀಕ್ ಇಂಗ್ಲಿಷ್ ಅಂಡ್ ಸ್ಪೀಕ್ ಇಟ್ ಸೋ ಫ್ಲೂಯೆಂಟ್ಲಿ. ಎಸ್, ನನ್ನ ಜೊತೆ ಒಪ್ಕೊಳ್ತೀರಾ ನೀವು? ಆಲ್ ರೈಟ್, ಫೈನ್. ಐ ಹೋಪ್ ದಿ ಸೆಷನ್ ವಾಸ್ ಇಂಟರಾಕ್ಟಿವ್ ಅಂಡ್ ಯು ಎಂಜಾಯ್ಡ್ ಇಟ್. ನೀವು ತುಂಬಾನೇ ಚೆನ್ನಾಗಿ ಆನ್ಸರ್ನ ಹೇಳಿದ್ರಿ. ಮುಂದಿನ ಕ್ಲಾಸಲ್ಲಿ ನಾವು ಭೇಟಿ ಆಗೋಣ. ಥ್ಯಾಂಕ್ ಯು. ಜೈ ಹಿಂದ್, ಜೈ ಭಾರತ್, ಜೈ ವಿದ್ಯಾಶಕ್ತಿ. Begin. In the recording.